ನರ್ಸಿಂಗ್ ಯುವತಿ ಕಾಣೆಯಾಗಿರುವ ಪ್ರಕರಣ ದಾಖಲಾಗಿದ್ದು 3 ತಂಡಗಳ ರಚನೆ ಮಾಡಿ ಪತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ದೀಪಾ ಮುಚ್ಚುಂಡಿ ಎನ್ನುವ ಒಬ್ಬ ಯುವತಿ ಕಾಣೆಯಾಗಿದ್ದಾರೆಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. 3 ತಂಡವನ್ನು ರಚನೆ ಮಾಡಲಾಗಿದ್ದು ಶೀಘ್ರದಲ್ಲೇ ಅವರನ್ನು ಪತ್ತೆ ಮಾಡಲಾಗುವುದು ಎಂದರು. ಫೆಬ್ರವರಿ ತಿಂಗಳಲ್ಲಿ 22ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರೂರಲ್ ಪೊಲೀಸ್ ಸ್ಟೇಷನ್ ದಲ್ಲಿ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇಂಟ್ ದೀಪಾ ಮುಚಂಡಿ ಅಂತ ಇದ್ದಾರೆ. ಮತ್ತು ಇದರಲ್ಲಿ ಒಬ್ಬರು ಲೇಡಿ ಒಬ್ಬರು ವಿಕ್ಟಿಮ್ ಮಿಸ್ಸಿಂಗ್ ಹೋಗಿದಾರಂತೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ನಡ್ತಾ ಇದೆ. ಮತ್ತು ನನ್ನ ಕಡೆಯಿಂದ 3 ಸ್ಪೆಷಲ್ ಟೀಮ್ಸ್ ನಾನು ಮಾಡಿದ್ದೀನಿ. ಆ್ಯಂಡ್ ವಿ ಆರ್ ವೆರಿ ಶ್ಯೂರ್ ಬಹುಶಃ ವಿನ್ ದ ನೆಕ್ಸ್ಟ್ 1 ವೀಕ್ ಈ ಕೇಸ್ ನಾವು ಡಿಟೆಕ್ಟ್ ಮಾಡ್ತೀವಿ. ನಮಗೆ ಬೇರೆ ಬೇರೆ ಸುದ್ದಿ ಬರ್ತಾ ಇದೆ ಮತ್ತು ನಮ್ಮ ತನಿಖೆ ಪ್ರಕಾರ ಕೂಡ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ, ಹೀಗೆ ಹಾಗೆ ಅಂತ ಇದೆ. ಬಟ್ ಅನ್ಲೆಸ್ ವಿ ಗೆಟ್ ಎ ಗರ್ಲ್ ಬ್ಯಾಕ್, ಆ ಹುಡುಗಿ ನಾವು ಡಿಟೆಕ್ಟ್ ಮಾಡಿಕೊಂಡು ನಮಗೆ ಗೊತ್ತಾಗುತ್ತೆ ಯಾಕೆ ಅವರು ಮನೆಯಿಂದ ಬಿಟ್ಟು ಮತ್ತು ಮಿಸ್ಸಿಂಗ್ ಹೋಗಿದ್ದಾರೆ. ಅದು ಬೇರೆ ಇಶ್ಯೂ ಇದೆ, ಇದು ಬೇರೆ ಇಶ್ಯೂ ಇದೆ. ಈ ವಿಷಯದಲ್ಲಿ ಸರಕ್ಕೆ ಯಾವುದೋ ಲಿಂಕ್ ಸಿಗ್ತಾ ಇಲ್ಲ. ವಿ ವಿಲ್ ಹ್ಯಾವ್ ಟು ಸಿ. ಹುಡುಗಿ ನರ್ಸಿಂಗ್ ಸ್ಟೂಡೆಂಟ್ ಇದ್ದಾರೆ. ಹುಡುಗ ಅವನು ಯಾವುದು ಗೊಂಡಿ ವ್ಯಾಪಾರ ಕೆಲಸ ಮಾಡ್ತಾ ಇದ್ದಾರೆ. ಟೀಮ್ ಅವಳಿ 3 ಟೀಮ್ ನಾನು ಮಾಡಿಸಿದ್ದೀನಿ. ಈಗ ಬೇರೆ ಬೇರೆ ಕಡೆಗೆ ನನ್ನ ಟೀಮಿಗೆ ಹೋಗ್ತಾ ಇದ್ದಾರೆ. ವಿ ವಿಲ್ ಡಿಟೆಕ್ಟ್ ದಿಸ್ ಕೇಸ್ ವೆರಿ ಸೂನ್. ನೋಡಿ, ಐ ಕ್ಯಾನ್ ಸೇ ಎನಿಥಿಂಗ್ ಅಬೌಟ್ ದ್ಯಾಟ್. ಅದು ಬೇರೆ ವಿಷಯ ಇದೆ, ಇದು ಬೇರೆ ವಿಷಯ ಇದೆ. ಏನೇನು ನಮಗೆ ಬಂದಿದೆ ಆ ಪ್ರಕಾರ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಸೊ ವಿ ವಿಲ್ ಹ್ಯಾವ್ ಟು ಸಿ. ಎಫ್ ಐ ಆರ್ ಆಗಿದೆ. ಬನ್ಬಸ್ ಮುಂಚೆಯಿಂದ ಯಾವಾಗಲೂ ನಾನು ಹಾಕಿದ್ದೀನಿ. ಅದು ಸಿಟಿದಲ್ಲಿ ಇರಬಹುದು ಅಥವಾ ರೂರಲ್ ಏರಿಯಾದಲ್ಲಿ ಇರಬಹುದು. ಅದು ಬನ್ಬಸ್ ಇತ್ತು ಮುಂಚೆಯಿಂದ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.